ಹಾಯ್ ವೆಲ್ಕಮ್ ಬ್ಯಾಕ್ ಟು ಗೌರಿ ಚೈತನ್ಸ್ ವ್ಲಾಗ್. ತುಂಬ ದಿನ ಆದಮೇಲೆ ವ್ಲಾಗ್ಸ್ನ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ನಮ್ಮ ಮನೆಯಲ್ಲಿ ಎಲ್ಲರೂ ಜಾಸ್ತಿ ನಾನ್ ವೆಜ್ ಇಷ್ಟಪಡೋದ್ರಿಂದ ನಾನ್ ವೆಜ್ ರೆಸಿಪೀಸ್ನೇ ಜಾಸ್ತಿ ನಾನು ಶೂಟ್ ಮಾಡಿ ಹಾಕ್ತಿರ್ತೀನಿ. ಸೊ ಇವತ್ತು ಗ್ರೀನ್ ಕಲರ್ ಚಿಕನ್ನ ಹೇಗೆ ಮಾಡೋದು ಹೋಟೆಲ್ ಸ್ಟೈಲಲ್ಲಿ ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ನಾನು ತೋರಿಸಿದ್ದೆಲ್ಲ ಇಂಗ್ರೀಡಿಯೆಂಟ್ನು ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ಫಸ್ಟು. ಅದಾದಮೇಲೆ ಒಂದು ಬಾಣಲಿಗೆ ಪಲಾವ್ ಎಲೆ ಮತ್ತು ಲವಂಗ, ಒಂದು 4 ಕಾಳು ಮೆಣಸನ್ನ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಜೊತೆಗೆ ಈರುಳ್ಳಿನೂ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ನಾನು ಯಾವುದೇ ಥರ ಟ್ರೈಪಾಡ್ ಎಲ್ಲ ಯೂಸ್ ಮಾಡದೇ ಇರೋದ್ರಿಂದ ನಾನು ಕೈಯಲ್ಲಿ ಇಟ್ಕೊಂಡೆ ವೀಡಿಯೋಸ್ನ ಮಾಡ್ತಿರ್ತೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಟೆಬಿಲೈಸೇಷನ್ ಪ್ರಾಬ್ಲಮ್ ಆಗ್ಬೋದು. ಈರುಳ್ಳಿನ ಹಾಕಿದ್ಮೇಲೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಇನ್ನೊಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಎಣ್ಣೆನಲ್ಲೇ ಹುರ್ಕೋಬೇಕು. ಅದಾದಮೇಲೆ ನಾವು ರುಬ್ಬಿರ್ತೀವಲ್ಲ ಆ ಮಸಾಲೆನ ಹಾಕಿ ಅದನ್ನು ಒಂದು ಸ್ವಲ್ಪ ವಾಶ್ ಮಾಡಿ ಅದನ್ನು ಹಾಕಿಬಿಟ್ಟು ಜಾರನ್ನ ಕ್ಲೀನ್ ಮಾಡಿ ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಬಿಡಬೇಕು. ಅದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ ಅಂತಿದ್ದಂಗೆ ಒಂದು 2 ಟೊಮೆಟೊನ ಕಟ್ ಮಾಡಿ ಹಾಕಿ ಇನ್ನೊಂದು ಸರಿ ನಾವು ಮುಚ್ಚಿ ತೆಗೆದಾಗ ಅದರದ್ದು ಹಸಿ ವಾಸನೆ ಮತ್ತು ಟೊಮೆಟೊ ಕೂಡ ಸ್ಮ್ಯಾಶ್ ಆಗಿರುತ್ತಲ್ಲ, ಆಗ ಈ ರೀತಿ ಅದು ಚೆನ್ನಾಗಿ ಕಲರ್ ಬಿಟ್ಕೊಂಡು ಟೇಸ್ಟ್ ಕೂಡ ಬಿಟ್ಟಿರುತ್ತೆ. ಅದಾದಮೇಲೆ ಲಾಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ಚಿಕನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿರುವಂಥ ಚಿಕನನ್ನು ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ ಆ್ಯಂಡ್ ಇದ್ರ ಜೊತೆಗೆ ನಾನು ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಮೊಸರನ್ನು ಹಾಕಿದ್ದೆ, ಟೊಮೆಟೊ ಹಾಕಿ ಮೊಸರನ್ನು ಹಾಕಿದ್ದೆ. ಇಷ್ಟು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಮುಚ್ಚಿ ನಾನು ನೋಡಿ ಒಂದು ಸ್ವಲ್ಪ ಮುಚ್ಚಿದ್ರೆ ಸಾಕು. ಈ ರೀತಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟು ಕಲರ್ ಕೂಡ ಬಂದಿರುತ್ತೆ ಚೆನ್ನಾಗಿ. ಇನ್ನೂ ಕಲರ್ ಬೇಕು ಅನ್ನೋರಾದರೆ ಕೊತ್ತಂಬರಿ ಮತ್ತು ಪುದೀನಾನ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಬಟ್ ಇಷ್ಟು ಸಫಿಷಿಯೆಂಟ್ ಅಂತ ಅನ್ನಿಸ್ತು. ಬಟ್ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ಥ್ಯಾಂಕ್ ಫಾರ್ ವಾಚಿಂಗ್.